ರೆವಲ್ಯೂಷನ್ ರಿವೀಲ್ಡ್ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಪಾಸ್ಟರ್ ಪ್ರಸನ್ನಕುಮಾರ್, ಪಾಸ್ಟರ್ ರಾಜದಾಸ್ ಮತ್ತು ಮೈಸೆಲ್ಫ್ ಡೆನಿಸ್ ಸುಂದರಂ. ಇದು ಒಂದು ಅವಕಾಶವಾಗಿ ನಾವು ತೆಗೆದುಕೊಂಡಿದ್ದೇವೆ. ದೇವರ ಈ ಅಮೂಲ್ಯವಾಗಿರ್ತಕ್ಕಂಥ ವಾಕ್ಯವನ್ನು ಚರ್ಚೆ ಮಾಡುವಂಥ ಅವಕಾಶ. ಬನ್ನಿ ನಮ್ಮ ಈ ಒಂದು ದಿನದ ಚರ್ಚೆಯನ್ನು ಶುರು ಮಾಡೋಣ ಸ್ವಾಗತದೊಂದಿಗೆ. ಪಾಸ್ಟರ್ ರಾಜದಾಸ್, ಪಾಸ್ಟರ್ ಪ್ರಸನ್ನಕುಮಾರ್, ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. 4ನೇ ಅಧ್ಯಾಯ 4ನೇ ವಚನವನ್ನು ಓದಬೇಕು ಅಂತ ಕೇಳ್ಕೊಳ್ತೀನಿ. ಪಾಸ್ಟರ್ ರಾಜದಾಸ್. ಇದಲ್ಲದೆ ಸಿಂಹಾಸನದ ಸುತ್ತಲೂ 24 ಸಿಂಹಾಸನಗಳಿದ್ದವು. ಆ ಸಿಂಹಾಸನಗಳ ಮೇಲೆ ಶುಭ್ರ ವಸ್ತ್ರ ಧರಿಸಿಕೊಂಡಿದ್ದ 24 ಮಂದಿ ಹಿರಿಯರು ಕೂತಿದ್ದರು. ಅವರ ತಲೆಗಳ ಮೇಲೆ ಚಿನ್ನದ ಕಿರೀಟಗಳಿದ್ದವು. ಅಷ್ಟು ಪ್ರಶ್ನ, ಈ ಒಂದು ವಚನ ಭಯಂಕರ ಕಾಂಟ್ರವರ್ಷಿಯಲ್. ನಾನು ಎಷ್ಟೋ ಸಾರಿ ಜನರು ಅವ್ರದ್ದೇ ಆದಂಥ ವಿವರಣೆಗಳನ್ನು ನೀಡ್ತಕ್ಕಂಥದ್ದನ್ನು ಕೇಳಿದ್ದೇನೆ. ಈ ಒಂದು ವಚನವನ್ನು ನಿಜವಾಗಿರ್ತಕ್ಕಂಥ ಅಂಶಗಳನ್ನು ನಾವು ಚರ್ಚೆ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಈಗ ಮೊದಲನೇದಾಗಿ ಸಿಂಹಾಸನದ ಬಗ್ಗೆ ಈಗಾಗಲೇ ಬಹಳಷ್ಟು ನಾವು ಚರ್ಚೆ ಮಾಡಿದ್ದೀವಿ. ಈಗ ಮೊದಲನೇದಾಗಿ 24 ಕುರ್ಚಿಗಳಿದ್ವು. 24 ಯಾಕೆ? ವೈ 24? ದೇವರ ರಾಜ್ಯದಲ್ಲಿ, ಅಂದರೆ ದೇವರ ವಿಷಯದಲ್ಲಿ ನಾವು ಬರುವಾಗ ಕೆಲವು ಸಂಖ್ಯೆಗಳು 7, 12, 24, 70, 40 ಇವೆಲ್ಲವೂ ಸಹ ದೇವರು ತನ್ನ ಉದ್ದೇಶಾನುಸಾರವಾಗಿ ಕೊಟ್ಟಿದ್ದಾರೆ. ಅದನ್ನು ಕೆಲವು ಸಾರಿ ನಾವು ಮಾನವೀಯ ದೃಷ್ಟಿಯಿಂದ ನೋಡುವಾಗ ನಮಗೆ ಅರ್ಥ ಆಗೋದಿಲ್ಲ. ಯಾಕೆ 24 ಇರಬೇಕು? ಯಾಕೆ 12 ಶಿಷ್ಯರಿರಬೇಕು? ಇನ್ನೂ ಜಾಸ್ತಿ ಇರ್ಬೋದಾಗಿತ್ತಲ್ಲ. ಯಾಕೆ 7 ಸಭೆಗಳು ಮಾತ್ರ ಆರಿಸಲ್ಪಟ್ಟರು ಎಂಬುದಾಗಿ ಕಾರಣಗಳನ್ನ ಕೊಡಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಆದರೂ ಸಹ ದೇವರ ಕೃಪೆಯ ಮೇರೆಗೆ ಆತನು ಕೊಟ್ಟಿರುವ ಪವಿತ್ರಾತ್ಮನ ಜ್ಞಾನದಿಂದ ಇದನ್ನು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ನಮ್ಮ ಸತ್ಯವೇದಗಳನ್ನು ಕೊಲೋಸ್ಯದವರಿಗೆ 1ನೇ ಅಧ್ಯಾಯ 16ನೇ ವಚನಕ್ಕೆ ತಿರುಗಿಸೋಣ. ಭೂಲೋಕಗಳಲ್ಲಿರುವ ದೃಶ್ಯ ಅದೃಶ್ಯವಾದವುಗಳೆಲ್ಲವೂ, ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತು. ಅಂದರೆ ಆ ಸಿಂಹಾಸನದ ಸುತ್ತಲೂ ಇರ್ತಕ್ಕಂಥ ಪ್ರತಿಯೊಂದು ಸಹ ಅದು ದೇವರಿಂದ ಸೃಷ್ಟಿಸಲ್ಪಟ್ಟದ್ದು. ಅದು ಎಷ್ಟೇ ಅಂಕೆಗಾಗಲಿ. ಇವಾಗ ನಾವು ಒಂದು ವಿವರವಾಗಿ ಈ ಸಿಂಹಾಸನದ ಬಗ್ಗೆ ಓದುವಾಗ ದಾನಿಯೇಲ 7ನೇ ಅಧ್ಯಾಯ 9ನೇ ವಚನ ಹೇಳುವಂಥದ್ದಾಗಿದೆ. ನಾನು ಒಂದು ಸಿಂಹಾಸನವನ್ನು ನೋಡಿದೆ, ಅಲ್ಲಿ ಒಬ್ಬರು ಕೂಳ್ತಿದ್ರು. ಅವ್ರು ಯಾರವರು? ವೃದ್ಧರಾಗಿದ್ರು, ಬಿಳಿಯ ಕೂದಲಿತ್ತು. ಇದು ದೇವರ ಒಂದು ವರ್ಣನೆ. ಹಿರಿಕರು ಎಂಬುದಾಗಿ ಹೇಳುವಾಗ ಸಭೆಯನ್ನ ನೋಡಿಕೊಳ್ತಕ್ಕಂಥ ಹಿರಿಕರು. ಈ 24 ಯಾಜಕರನ್ನ ನಾವು ಮಾತಾಡ್ತಾ ಇದ್ವಿ. ಯಾಕೆ 24? ಒಂದು ದಿನದಲ್ಲಿ ಎಷ್ಟು ಗಂಟೆ ಇದೆ? 24 ಗಂಟೆ. ಪರ್ಣಶಾಲೆಯಲ್ಲಿ ದೀಪ ಯಾವಾಗಲೂ ಉರಿತಾ ಇರಬೇಕಾಯ್ತು, ಹಗಲು ಇರಳು. 12 ಗಂಟೆ ರಾತ್ರಿ, 12 ಗಂಟೆ ಹಗಲಲ್ಲಿ ದೀಪ ಉರಿತಾನೆ ಇರಬೇಕು. ಅಂತಹ ಸಂದರ್ಭದಲ್ಲಿ ಯಾಜಕರಿಗೆ ಪ್ರತಿ ಗಂಟೆಗೂ ಸರದಿ ಇತ್ತು. ಅವ್ರು ಹೋಗಿ ಅವರ ಸರದಿ ಬಂದಾಗ ಯಾಜಕ ಸೇವೆ ಮಾಡಿ ಬರಬೇಕಾಗಿತ್ತು. ಅದನ್ನು ಈಗ ತಾನೇ ಓದಿದ್ದೇವೆ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 5-8ರಲ್ಲಿ ಜಕ್ರಯನಿಗೆ ಸರದಿ ಬಂದಾಗ ಆತನು ಹೋಗಿ ಸೇವೆ ಮಾಡಿ ಬಂದ ಎಂಬುದಾಗಿ. ಅದನ್ನು ನಾವು ಇಲ್ಲಿ 24 ಮಂದಿ ಯಾಜಕರು ಯಾರು ನೇಮಿಸಿದ್ರು? ಆಗಿನ ಕಾಲದಲ್ಲೇ ದೇವರು ಮೋಶೆ ಮುಖಾಂತರ ಯಾಜಕ ಸೇವೆ ಮಾಡಲಿಕ್ಕೆ ಇಷ್ಟು ಮಂದಿ ಯಾಜಕರು ಇರಬೇಕೆಂಬುದಾಗಿ ನೇಮಿಸಿದ್ರು. ಆದರೆ ವರ್ಷಕ್ಕೊಮ್ಮೆ ಮಹಾಯಾಜಕ ಹೋಗ್ತಾ ಇದ್ದ, ಎಲ್ಲಿಗೆ? ಮಹಾಪರಿಶುದ್ಧಕ್ಕೆ. ಆದರೆ ವರ್ಷವೆಲ್ಲ 24 ಮಂದಿ ಯಾಜಕರು ದೇವರ ಸೇವೆಗೆ ನೇಮಕ ಆಗಿದ್ದರು. ಅವರ ಸರದಿಯ ಮೇರೆಗೆ ಹೋಗಿ ಸೇವೆ ಮಾಡಿ ಬರ್ತಾಯಿದ್ರು. ಅದನ್ನು ನಾವು ಇಲ್ಲಿ 1 ಪೂರ್ವಕಾಲ ವೃತ್ತಾಂತ 24ನೇ ಅಧ್ಯಾಯದಲ್ಲಿ ಓದ್ತೇವೆ ಭಾಳ ಸ್ಪಷ್ಟವಾಗಿ. 7ರಿಂದ ಮೊದಲನೇ ಚೀಟು ಯೆಹೋಯಾರೀಬನಿಗೆ ಬಿದ್ದಿತ್ತು, 2ನೇದು ಯೆದಾಯನಿಗೆ. ಹೀಗೆ 24 ಮಂದಿಗೂ ಚೀಟಿ ಹಾಕ್ತಾಯಿದ್ರು. ಯಾರು ಸರದಿ ಬರ್ತದೆ ಅವ್ರು ಹೋಗಿ ಅಲ್ಲಿ ಯಾಜಕ ಸೇವೆ ಮಾಡಿ ಬರಬೇಕು. ಇದು ದೈವ ಪ್ರಯುಕ್ತವಾದದ್ದು, ಇದು ಮನುಷ್ಯನ ಕಲ್ಪಿತ ಅಲ್ಲ.
ಅದನ್ನು ಮೋಶೆ ಕಾಲದಿಂದ ಏರ್ಪಡಿಸ್ಕೊ ಬಂದರು. ಅದನ್ನು ಅರಸನಾದಂಥ ದಾವೀದನು ಸಹ ನಿಗದಿಪಡಿಸ್ತಾನೆ. ಇದನ್ನು ತಪ್ಪಿಸಬಾರ್ದು, ಇದು ದೇವರ ಸನ್ನಿಧಾನದಲ್ಲಿ ಯಾಜಕರು ಸತತವಾಗಿ ಸೇವೆ ಮಾಡ್ತಾನೆ ಇರಬೇಕಂತೇಳಿ 24 ತಾಸು ಹೇಗೆ ಧೂಪ ಹೇರಲ್ಪಡ್ತಾ ಇತ್ತೋ ಅದು ಭಕ್ತರ ಪ್ರಾರ್ಥನೆ, ಹಾಗೆ ಯಾಜಕರು ಸಹ ಅಲ್ಲಿ ದೇವರ ಸನ್ನಿಧಾನದಲ್ಲಿ ಸೇವೆ ಮಾಡೋದನ್ನ ತಪ್ಪಿಸಬಾರ್ದು ಅನ್ನೋದಕ್ಕೆ ಇದು ಒಂದು ಸಾಬೀತಾಗಿದೆ. ಅದು ಮಾತ್ರ ಅಲ್ಲ, ಪೂರ್ವಕಾರ ವೃತ್ತಾಂತ 25ನೇ ಅಧ್ಯಾಯದಲ್ಲಿ ನೋಡುವಾಗ ಗಾಯಕರ ವರ್ಗಗಳು ಸಹ 24 ಇತ್ತಂತ. ಸೊ 24 ಎಂಬತಕ್ಕಂಥದ್ದು ದೇವರು ನೇಮಿಸಿರ್ತಕ್ಕಂಥದ್ದು. ಯಾಜಕರ ಸರದಿ, ಗಾಯಕರ ವರ್ಗ, ಲೇವಿಯರ ಪಟ್ಟಿ, ಇವೆಲ್ಲವೂ 24. ಅಂದರೆ ಅದು ಆ ಪರಲೋಕದ ಸಿಂಹಾಸನದ ಒಂದು ಪರಿಪೂರ್ಣವಾದ ಸಂಖ್ಯೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಎಸ್. ಹಾಗಿರುವಲ್ಲಿ ಈ 24 ಎಂಬತಕ್ಕಂಥದ್ದು ಇದು ಪರಲೋಕದ ಒಂದು ಸಂಖ್ಯೆ. ಇದು ಆ ಸಿಂಹಾಸನದ ಸೇವೆಯಲ್ಲಿ ನಿರತರಾಗಿರ್ತಕ್ಕಂಥದ್ದು. ಹಾಗಿರುವಲ್ಲಿ ಇವೆಲ್ಲ ಸಂಖ್ಯೆಯನ್ನು ನಾವು ಗಮನಿಸುವಾಗ ದೇವರು ಉದ್ದೇಶಪೂರ್ವಕವಾಗಿಯೇ ಇದನ್ನು ಇಟ್ಟಿದ್ದಾರೆ ನಮಗೆ. ಸೊ ಇದನ್ನು ದೇವರು ಕೊಟ್ಟಿರತಕ್ಕಂಥದ್ದಾಗ ನಾವು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಮುಂದೆ ನಾವು ನೋಡ್ಲಿಕ್ಕೆ ಹೋಗ್ತೇವೆ, ಆ ಪರಲೋಕದಲ್ಲಿ ಆ 24 ಸಿಂಹಾಸನಗಳಲ್ಲಿ 24 ಹಿರಿಕರು ಯಾರಾಗಿದ್ರು, ಏನು ಸೇವೆ ಮಾಡ್ತಾ ಇದ್ರು, ಯಾಕೆ 24 ಜನ ಎಲ್ಲಿಂದ ಬಂದರು ಅವರು ಎಂಬುದನ್ನು ಸಹ ನಾವು ಕಂಡುಹಿಡಿದ್ವಿ. ಸೊ ಈಗ ನಾವು ಮುಂದೆ ಅದ್ರ ಬಗ್ಗೆ ಮಾತಾಡೋಣ. ಸೊ ಈಗ ನೀವು ಹೇಳಕ್ಕೆ ಬರ್ತಾ ಇರತಕ್ಕಂಥದ್ದು 25 ಸಿಂಹಾಸನಗಳಿತ್ತು ಅಂತ. 24+1 ನೀವು ಹೇಳ್ತಾ ಇದ್ರಿ ವಿರಾಮದ ನಡುವೆ 24 ಹಿರಿಕರಿದ್ರು, 25ನೇ ಒಂದು ಸಿಂಹಾಸನ ರುದ್ಧನದು ಅಲ್ವೇ? ಮಹಾರುದ್ಧನದು. ಓಕೆ, ಇದ್ರ ಬಗ್ಗೆ ನಾವು ಇನ್ನೂ ಮಾತಾಡೋಣ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮದ ನಂತರ ಈ 24 ಹಿರಿಕರುಗಳು ದೇವದೂತರ, ಮನುಷ್ಯರ, ಯಾರು ಇವರು ಅಂತ ನಾವು ಚರ್ಚೆ ಮಾಡೋಣ. ಇಪ್ಪತ್ನಾಲ್ಕು ಹಿರಿಯರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ಈ 24 ಹಿರಿಯರು ಯಾರು ಅಂತ ಫಸ್ಟು ಒಂದು ಸಣ್ಣ ಒಂದು ವಿಷಯವನ್ನು ನೀವು ತಿಳಿಸ್ಬೇಕು. ಈ 24 ಹಿರಿಯರು ವೇರ್ ಡಿಡ್ ದೇ ಕಮ್ ಫ್ರಮ್? ಇವ್ರು ಯಾರು? ಪರಲೋಕದಲ್ಲೇ ಇದ್ರಾ, ಅಥವಾ ಅವರು ದೇವರು ಸೃಷ್ಟಿ ಮಾಡಿದ್ರ ಪರಲೋಕದಲ್ಲಿ, ಅಥವಾ ಭೂಮಿಯಿಂದ ಅಲ್ಲಿ ಹೋದ್ರ ಎಂಬತಕ್ಕಂಥ ಒಂದು ಸಣ್ಣ ಕುತೂಹಲದ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟು ಆ ನಂತರ ಇವರು ಮನುಷ್ಯರ ದೇವದೂತರ ಅಂತ ನೋಡೋಣ. ವಾಟ್ ಈಸ್ ಯುವರ್ ಆನ್ಸರ್? ಈಗ ನಾವು ಸತ್ಯವೇದದಲ್ಲಿ ನೋಡುವಾಗ ಅನೇಕ ರೀತಿಯಾದಂಥ ವಿವರಣೆಯನ್ನು ನೀಡ್ತಾರೆ. ಸತ್ಯವೇದವೇ ಇದಕ್ಕೆ ಉತ್ತರ ಕೊಡ್ತದೆ. ಪ್ರಕಟಣೆ 5ನೇ ಅಧ್ಯಾಯ 8ನೇ ವಚನ. ಆ 4 ಜೀವಿಗಳು 24 ಮಂದಿ ಹಿರಿಯರು ಯಜ್ಞದ ಕುರಿಯಾದಾತನ ಪಾದಕ್ಕೆ ಅಡ್ಡ ಬಿದ್ದರು. ಹಿರಿಯರ ಕೈಗಳಲ್ಲಿ ವೀಣೆಗಳು, ದೇವಜನರ ಪ್ರಾರ್ಥನೆಗಳೆಂಬ ಧೂಪದಿಂದ ತುಂಬಿದ್ದ ಚಿನ್ನದ ಧೂಪಾರತಿಗಳು ಸಹ ಇದ್ದವು. ಇದನ್ನು ನಾವು ಗಮನಿಸುವಾಗ 24 ಹಿರಿಕರು ದೇವದೂತರಾಗಲಿಕ್ಕಿಲ್ಲ, ಇದು ಮನುಷ್ಯರೇ ಆಗಿರ್ಬೇಕು. ಯಾಕಂದ್ರೆ ದೇವದೂತರು ಈಗಾಗಲೇ ಇದ್ದಾರೆ ಅಲ್ಲಿ. ದೇವದೂತರನ್ನ ಮತ್ತೆ 24, ಈಗ ದೇವದೂತರು ಅಂದ್ರೆ ಸಂಖ್ಯೆ ಇಲ್ಲ, ಅದಕ್ಕೆ ಕೋಟಿ ಲಕ್ಷಾನುಕೋಟಿ. ಆದರೆ ಇದು ಒಂದು ವಿಷಯ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದಾರೆ. 24 ಜನ, 24 ಹಿರಿಕರು ಆ ದೇವದೂತರ ಜೊತೆಯಲ್ಲಿ ಒಡಗೊಂಡು ಸೇವೆಯನ್ನ ಮಾಡ್ತಾ ಇದ್ದಾರೆ. ಇವ್ರು ಎಲ್ಲಿಂದ ಬಂದರು? ಅದು ಬಹಳ ಪ್ರಾಮುಖ್ಯ. ಈಗ ನಾವು 4ನೇ ಅಧ್ಯಾಯದಲ್ಲಿ ಪ್ರಾರಂಭದಲ್ಲಿ ನಾವು ನೋಡುದು ಏನಂದ್ರೆ, ಯೇಸು ಸ್ವಾಮಿಯು ತನ್ನ ಸೇವೆಯನ್ನ ಪುನರುತ್ಥಾನ ಆದ ಮೇಲೆ ಎಲ್ಲಿ ಸೇವೆ ಮಾಡ್ಲಿಕ್ಕೆ ಹೋದ? ಪರಿಶುದ್ಧ ಸ್ಥಳದಲ್ಲಿ. ಇನ್ನು ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗ್ಲಿಲ್ಲ. ಸತ್ಯವೇದದಲ್ಲಿ ಹೇಳಿರೋ ಪ್ರಕಾರ ಯೇಸು ಸ್ವಾಮಿ ಸಾಯುವಾಗ ಸಮಾಧಿಗಳು ತೆರೆಯಲ್ಪಟ್ಟವು. ಆ ಸಮಾಧಿಗಳು ತೆರೆಯಲ್ಪಟ್ಟಾಗ ಭಕ್ತರು ಸಮಾಧಿಯಿಂದ ಎದ್ದೇಳಿದ್ರು. ಆ ಎಲ್ಲ ಎದ್ದೇಳಿದಂಥ ಭಕ್ತರು ಸಮಾಧಿಗಳಿಂದ ಊರೊಳಗೆ ಹೋಗಿ ಏನು ಕೊಡ್ತಿದ್ರಂತೆ? ಸಾಕ್ಷಿಯನ್ನ ಕೊಡ್ತಾ ಇದ್ರು ಎಂಬುದಾಗಿ ಯೇಸು ಕ್ರಿಸ್ತನ ಪುನರುತ್ಥಾನ ಆದ ಮೇಲೆ
ಅನೇಕರು ತಪ್ಪಾಗಿ ತಿಳ್ಕೊಳ್ತಾರೆ. ಯೇಸು ಕ್ರಿಸ್ತನು ಸಮಾಧಿಗಳು ತೆರೆದ ಮೇಲೆ ಅವರೆಲ್ಲ ಹೋಗ್ಬಿಟ್ರು ಪರಲೋಕಕ್ಕೆ ಅಂತ. ಇಲ್ಲ, ಯಾಕಂದ್ರೆ ಯೇಸು ಸ್ವಾಮಿನೇ ಹೋಗಿಲ್ಲ, ಇನ್ನು ಅವ್ರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಮೊದಲು ಸ್ವಾಮಿ ಹೋಗ್ಬೇಕು. ಆ ಯೇಸು ಸ್ವಾಮಿ ಹೋದ ಮೇಲೆ ಸ್ವಾಭಾವಿಕವಾಗಿ ತತ್ವಜ್ಞಾನಿಗಳು, ಅನೇಕ ಪಂಡಿತರು ಈ ವಾಕ್ಯವನ್ನು ಓದಿ ತಿಳ್ಕೊಂಡಿರ್ತಕ್ಕಂಥದ್ದು ಆ 24 ಹಿರಿಕರು ಯೇಸು ಸ್ವಾಮಿಯ ಪುನರುತ್ಥಾನದಲ್ಲಿ ಸಾಕ್ಷಿ ಕೊಟ್ಟಂತ ಮನುಷ್ಯರು ಎಂಬುದಾಗಿ. ಸೊ ಊರೆಲ್ಲ ಹೋಗಿ ಅವರು ಸಾಕ್ಷಿ ಕೊಟ್ಟರು. ಹೌದು, ಯೇಸು ಸ್ವಾಮಿ ಎದ್ದಿದ್ದಾನೆ. ಓಕೆ, ಈಗ ಪರಲೋಕದಲ್ಲಿ ಪ್ರಕಟಣೆಗಾರನು ನೋಡಿರ್ತಕ್ಕಂಥ 24 ವ್ಯಕ್ತಿಗಳಲ್ವೇ? ಹೌದು, ದೇವದೂತರಲ್ಲ, ವ್ಯಕ್ತಿಗಳು. ಅವರು ಈ ಸಾಕ್ಷಿ ಕೊಟ್ಟಂತ 24 ವ್ಯಕ್ತಿಗಳು ಪರಲೋಕದಲ್ಲಿದ್ದಾರೆ. ಹೌದು. ಪರಲೋಕಕ್ಕೆ ಯಾವಾಗ ಹೋದ್ರು? ಅದೇ ಯೇಸು ಸ್ವಾಮಿಯು ಪುನರುತ್ಥಾನಗೊಂಡನಲ್ಲ, ಆ ಸಮಾಧಿಗಳು ತೆರೆಯಲ್ಪಟ್ಟಾಗ ಎಬ್ಬಿಸಲ್ಪಟ್ಟರು ಎಂಬುದಾಗಿ ಹೇಳ್ತೀವಲ್ಲ, ಯೇಸು ಸ್ವಾಮಿ ಹೋದ ಮೇಲೆ ಅವನ ಹಿಂದೆ ಅವರು ಪರಲೋಕ ಹೋಗಿದ್ದಾರೆ. ಈಗ ಸತ್ಯವೇದದಲ್ಲಿ ಅನೇಕ ವಿಷಯಗಳಿಗೆ ಸ್ಪಷ್ಟತೆ ಇಲ್ಲ. ಯಾವಾಗ ಹೋದ್ರು, ಜೊತೆಲೇ ಹೋದ್ರ, ಸ್ವಲ್ಪ ದಿನ ಆದ್ಮೇಲೆ ಹೋದ್ರ. ಆದರೆ ನಾವು ಅದಕ್ಕೆ ವಿರೋಧವಾಗಿ ಯೋಚನೆ ಮಾಡಬಾರ್ದು. ಅದಕ್ಕಿಂತ ಮಿಗಿಲಾದದ್ದು ಹೋಗಿದ್ದಾರೆ ಅಂದಮೇಲೆ ನಂಬಿಕೊಳ್ಬೇಕು. ಇಲ್ಲ, ನಾನು ಯಾಕೆ ಹೇಳ್ತೀನಿ ಅಂದರೆ, ನಾವು ಯಾವುದನ್ನು ಸೇರಿಸಬಾರ್ದು, ಯಾವುದನ್ನು ಬಿಡಬಾರ್ದು ಅಂತ ಹೇಳ್ತಾರೆ ಸತ್ಯವೇದದಲ್ಲಿ. ನಮಗೆ ಆ ಸ್ವಾತಂತ್ರ್ಯ ಇಲ್ಲ. ಹೌದು, ಇದನ್ನು ಸೇರಿಸಬೇಕು, ಇದನ್ನು ಸೇರಿಸಬಾರ್ದು. ಯು ಹ್ಯಾವ್ ಟು ಆ್ಯಡ್, ಯು ಕ್ಯಾನ್ ಸಬ್ಟ್ರಾಕ್ಟ್ ವಾಟ್ ಎವರ್ ಯು ವಾಂಟ್ ಇನ್ ದ ಬೈಬಲ್. ದಟ್ ಫ್ರೀಡಮ್ ಇಸ್ ನಾಟ್ ಗಿವನ್ ಟು ಅಸ್. ನಮಗೆ ಅವಕಾಶ ಆ ಒಂದು ಇದು ಕೊಟ್ಟಿಲ್ಲ. ಸೊ 24 ಹಿರಿಕರು ಹೋಗಿ ಊರೊಳಗೆ ಸಾಕ್ಷಿ ಕೊಟ್ಟರು. ಐ ಆಮ್ ಓಕೆ ವಿತ್ ದಟ್ ಪಾಯಿಂಟ್. ಅದಾದಮೇಲೆ ಸ್ಟ್ರೇಟಾಗಿ ನಾವು ಈ ಪಾಯಿಂಟಿಗೆ ಬರ್ತೀವಿ. 24 ಹಿರಿಕರು ಅಲ್ಲಿ ಇದ್ದರು ಸಿಂಹಾಸನದ ಸುತ್ತಲೂ. 24+1 24 ಮತ್ತು 25 ಸಿಂಹಾಸನಗಳಿದ್ವು ಅಲ್ಲಿದ್ದರು ಅಂತ. ಈಗ ಸೊ ನಂಬಿಕೆಯ ಮೂಲಕ ಅವರು ಪರಲೋಕಕ್ಕೆ ಒಯ್ಯಲ್ಪಟ್ಟರು ಅಂತ ನೀವು ಹೇಳ್ತಾ ಇದ್ದೀರಾ ಅಲ್ವೇ? ಹೌದೌದು. ಸೊ ಜಸ್ಟ್ ಅ ಫೇತ್ ಪಾಯಿಂಟ್ ಇದೆ. ನಾವು ನಂಬಬೇಕು, ಯೇಸು ಸ್ವಾಮಿ ಹೋದ ಮೇಲೆ 24 ಹಿರಿಕರು ಪರಲೋಕ ರಾಜ್ಯಕ್ಕೆ ಹೋಗಿದ್ದಾರೆ ಅಂತ. ಏನಂತೀರಾ ಪಾಸ್ಟರ್ ರಾಜದಾಸ್? ಯು ವಾಂಟ್ ಟು ಆ್ಯಡ್ ಎನಿಥಿಂಗ್ ಟು ದಟ್? ಮೇಧಾವಿಗಳ ಪ್ರಕಾರ ಈ 24 ಮಂದಿನ ಅವರು ಏಂಜಲಿಕ್ ಕೋಸ್ಟೆ ಅಂತ ಹೇಳ್ತಿದ್ದಾರೆ. ಆದರೆ ಪಾಸ್ಟರ್ ಪ್ರಸನ್ನ ಹೇಳ್ದಂಗೆ ಈಗಾಗಲೇ ದೇವದೂತರು ಇದ್ದಾರೆ ಅಲ್ಲಿ ವರ್ಗನೂ ಇದೆ, ದೇವರ ದೂತರ ವರ್ಗ, ಸೆರಾಫಿ ಕೆರೂಬಿಯರು ಇದ್ದಾರೆ, ಮತ್ತು ಕೋಟಾನುಕೋಟಿ ದೇವದೂತರು ಇದ್ದಾರೆ. ಮತ್ತು 24 ಮಂದಿ ದೇವದೂತ ಅಂತ ಹೇಳಬೇಕಾಗಿತ್ತು. ಅದು ಭಾಳ ಸ್ಪಷ್ಟವಾಗಿ ಹಿರಿಯರೇ ಅಂತ ಹೇಳ್ತದೆ. ಅದು ಮಾನವರೇ. ಆ ಮಾನವರು ಯೇಸು ಸ್ವಾಮಿ ಪುನರುತ್ಥಾನ ಆದಾಗ ಅವ್ರಿಗೂ ಪುನರುತ್ಥಾನ ಆಯಿತು. ಸಾಕ್ಷಿಯಾಗಿ ಹೋಗಿ ಎಲ್ಲ ಕಡೆ ಅವ್ರು ಹೇಳಿದ್ರು, ಯೇಸು ಸ್ವಾಮಿ ದೇವಕುಮಾರ ಆತನಿಗೆ ಸಾಕ್ಷಿ ಕೊಟ್ಟು, ನಂತರ ಸ್ವಾಮಿ ಕೂಡ ಅವರು ಪರಲೋಕ ಹೋಗಿದ್ದಾರೆ ಎಂಬುದಾಗಿ ನಾವು ಎಲನ್ ವೈಟ್ ಅವರ ಬರವಣಿಗೆಯಲ್ಲಿ ನಾವು ಖಾತ್ರಿಪಡಿಸ್ಕೊಂಡಿದ್ದೇವೆ. ಇಲ್ಲ, ಇನ್ನೊಂದು ವಿಷಯ ಕೂಡ, ಅವರು ಮನುಷ್ಯರು ಎಂಬತಕ್ಕಂಥ ಖಾತ್ರಿ ಆಗುತ್ತೆ. ಅವರ ತಲೆ ಮೇಲಿದ್ದಂಥ ಕಿರೀಟಗಳನ್ನು ತೆಗೆದು ದೇವರ ಮುಂದೆ ಅವರು ಆತನ ಪಾದದ ಬಳಿಯಲ್ಲಿ ಇಟ್ಟಾಗ ಈ ಒಂದು ವಿಷಯವನ್ನು ನಾವು ತುಂಬ ಸರಳವಾಗಿ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ, ಅವರು ನಿಜವಾಗ್ಲೂ ಆ ಒಂದು ಆತ್ಮಿಕ ದರ್ಜೆಯ, ಉನ್ನತವಾಗಿರ್ತಕ್ಕಂಥ ದರ್ಜೆಯ ಜೀವನವನ್ನು ನಡೆಸಿರುವ ಕಾರಣದಿಂದ ಅವರಿಗೆ ಆ ಕಿರೀಟಗಳನ್ನು ಕೊಡಲ್ಪಡ್ತು. ಆ ಕಿರೀಟವನ್ನು ದೇವರ ಮುಂದೆ ಅವರು ಪಾದದ ಬಳಿಯಲ್ಲಿ ಇಡ್ತಾರೆ. ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಖಂಡಿತವಾಗಿಯೂ. ಯಾಕಂದರೆ ಇವರು ಸದಾ ಕಾಲ 24 ಹಿರಿಯರು ಆ ದೇವದೂತರ ಜೊತೆಯಲ್ಲಿ ಸಹಕಾರದಲ್ಲಿ ಸೇವೆಯನ್ನು ಮಾಡ್ತಕ್ಕಂಥವರು. ಅವರಿಗೆ ಒಂದು ಕಿರೀಟ ಸಿಕ್ಕಬೇಕಾದ್ರೆ ಅವರು ಭೂಮಿಯಲ್ಲಿ ಏನಾಗಿದ್ದಾರೆ? ಜಯಗಳಿಸಿದ್ದಾರೆ. ಜಯಮಾಲೆ ಹೊಂದುವವನಿಗೆ ನಾನು ಕೊಡ್ತೇನೆ ಎಂಬುದಾಗಿ ಜಯ ಹೊಂದುವವನಿಗೆ ಜಯಮಾಲೆ ಕೊಡ್ತೇನೆ. ಹೊಸ ಜಯಮಾಲೆ ಸಿಕ್ಕಿದೆ ಅವರಿಗೆ, ಆ ಕಿರೀಟ ಸಿಕ್ಕಿದೆ. ಆ ಕಿರೀಟವನ್ನ ಯಾರು ಕೊಟ್ಟರು ಅವರ ಪಾದದ ಬಳಿಯಲ್ಲಿ ಇಡ್ತಾರೆ. ಅದು ತಂದೆಯಾದ ದೇವರು ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈಗ ನೋಡಿ, ಮನುಷ್ಯರಿಗೆ ಪರಲೋಕಕ್ಕೆ ಹೋಗ್ತಕ್ಕಂಥ ಅರ್ಹತೆ ಇಲ್ಲ. ಆದರೆ ನಮಗಿರ್ತಕ್ಕಂಥ ಒಂದೇ ಒಂದು ಅರ್ಹತೆ ಯೇಸು ಕ್ರಿಸ್ತನ ರಕ್ತ. ಆ ಯೇಸು ಕ್ರಿಸ್ತನ ರಕ್ತವನ್ನು ನಾವು ಸ್ವೀಕಾರ ಮಾಡಿಕೊಂಡು ಪರಲೋಕಕ್ಕೆ ನಾವು ಹೋಗುವಾಗ ನಾವು ಸಹ ಆತನ ಪಾದಗಳಲ್ಲಿ ಬಿದ್ದು, ಸ್ವಾಮಿ ನಿನ್ನ ರಕ್ತದಿಂದ ನಾವು ರಕ್ಷಿಸಲ್ಪಟ್ಟಿದ್ದೇವೆ, ನಮ್ಮ ಅರ್ಹತೆಯಿಂದ ಬಂದಿಲ್ಲ, ಯಾಕೆಂದ್ರೆ ನಮಗೆ ಅರ್ಹತೆ ಇಲ್ಲವೇ ಇಲ್ಲ, ನಿನ್ನ ಕೃಪೆಯಿಂದ ನಾವು ಬಂದಿದ್ದೇವೆ ಎಂಬುದಾಗಿ. ಸೊ ಪ್ರಕಟಣೆ 4, 9 ಮತ್ತು 10 ಆಮೇಲೆ ನಾವು ಓದ್ಲಿಕ್ಕೆ ಹೋಗ್ತೇವೆ. ಅದನ್ನು ಸ್ಪಷ್ಟವಾಗಿ ಹೇಗೆ 24 ಹಿರಿಯರು ತಂದೆಯಾದ ದೇವರನ್ನ ಆರಾಧನೆ ಮಾಡಿದ್ರು, ತಮ್ಮ ಕಿರೀಟವನ್ನ ಒಪ್ಪಿಸಿಕೊಟ್ರು ಎಂಬುದನ್ನ ನಾವು ವಿವರವಾಗಿ ತಿಳಿದುಕೊಳ್ಳಿಕ್ಕೆ ಹೋಗ್ತೇವೆ.
ಒಂದು ಸಣ್ಣ ವಿರಾಮ ತೆಗೆದುಕೊಂಡು ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. 24 ಹಿರಿಕರು ಯಾರು, ಎಲ್ಲಿಂದ ಬಂದರು, ಅವ್ರು ಏನು ಮಾಡ್ತಾ ಇದ್ದಾರೆ, ಅವರು ಧರಿಸಿರ್ತಕ್ಕಂಥ ವಸ್ತ್ರ ಯಾವ ರೀತಿ ಇತ್ತು ಅಂತ ನಾವು ಈ ಭಾಗದಲ್ಲಿ ಚರ್ಚೆ ಮಾಡ್ಲಿಕ್ಕೆ ಹೋಗೋಣ. ಫಸ್ಟ್ ರಾಜದಾಸ್, ಟೇಕ್ ಇಟ್ ಅವೇ. ಈ ಸಿಂಹಾಸನಗಳ ಮೇಲೆ ಶುಭ್ರ ವಸ್ತ್ರ ಧರಿಸಿಕೊಂಡಿದ್ದ 24 ಮಂದಿ ಹಿರಿಯರು ಕೂತಿದ್ದರು. 24 ಹಿರಿಕರು ಶುಭ್ರ ವಸ್ತ್ರಕ್ಕೆ ಎಲ್ಲೋ ಒಂದು ಕಡೆ ಪ್ರಸನ್ನ ಅವರೇ ನಾನು ನೋಡಿದ್ದೀನಿ, ಹಳೆ ಒಡಂಬಡಿಕೆ ಇರ್ಬೋದು, ಯಾಜಕನ ವಸ್ತ್ರ ಇರಬಹುದು, ಯೇಸು ಸ್ವಾಮಿಯ ವಸ್ತ್ರ ಇರ್ಬೋದು, ಅವರು ಹಾಕೊಂಡಿರ್ತಾರೆ. ವಸ್ತ್ರಕ್ಕೆ ಬಹಳ ಮಹತ್ವ ಕೊಡ್ತಾರೆ ಅಲ್ಲ ಈ ಸತ್ಯವೇದದಲ್ಲಿ. ಹಳೆ ಒಡಂಬಡಿಕೆ ಇರ್ಬೋದು, ಹೊಸ ಒಡಂಬಡಿಕೆ. ಈ ಶುಭ್ರ ವಸ್ತ್ರ ಹೇಳಿ. ಯಾಕೆಂದರೆ ವಸ್ತ್ರ ಎಂಬುದಾಗಿ ಹೇಳುವಾಗ ಅದು ಒಂದು ಗುಣಾತಿಶಯವನ್ನು ತೋರಿಸ್ತದೆ. ಓಕೆ, ಯಾಜಕರಿಗೆ ಒಂದು ಪ್ರತ್ಯೇಕವಾದಂಥ ವಸ್ತ್ರ ಇತ್ತು. ಈಗ ನಾವು ಹೊಸ ಒಡಂಬಡಿಕೆಯಲ್ಲಿ ಬರುವಾಗ 2 ಸ್ತ್ರೀಯರನ್ನು ಗಮನಿಸ್ತೇವೆ. ಒಂದು ಬಿಳಿ ವಸ್ತ್ರವನ್ನು ಧರಿಸಿರ್ತಕ್ಕಂಥ ಸ್ತ್ರೀ, ಶುಭ್ರವಾದಂಥ ಸಭೆ. ಧೂಮ್ರವರ್ಣ ಬಟ್ಟೆಯನ್ನು ಧರಿಸಿರ್ತಕ್ಕಂಥ ಸ್ತ್ರೀ ಬ್ಯಾಬಿಲೋನ್ ದೇಶಕ್ಕೆ ಹೋಲಿಕೆಯಾಗಿದೆ. ಸೊ ಈ ವಸ್ತ್ರವು ಎಂಬತಕ್ಕಂಥದ್ದಾಗಿ ನಾವು ಹೇಳುವಾಗ ಅದು ಗೌರವವನ್ನು ಕೊಡ್ತದೆ, ಶುಭ್ರತೆಯನ್ನು ತೋರಿಸ್ತದೆ, ಒಂದು ಚಿಹ್ನೆಯನ್ನು ತೋರಿಸ್ತಾ ಇದೆ. ನೀವು ಯಾರು ಮುಂದೆ ನಿಂತಿದ್ದೀರಾ. ಈಗ ಉದಾಹರಣೆಗೆ ನಾವು ಸಭೆಗೆ ಹೋಗುವಾಗ ಸಾಧಾರಣವಾದಂಥ ಬಟ್ಟೆಗಳಿಗಿಂತ ಸಬ್ಬತ್ತಿನ ದಿನದಲ್ಲಿ ವಿಶೇಷವಾದ ಉಡುಪನ್ನು ಧರಿಸ್ಕೊಂಡು ಹೋಗ್ತೇವೆ. ಅಥವಾ ಬೋಧಕರುಗಳು ತಾವು ವಿಶೇಷವಾದ ವಸ್ತ್ರವನ್ನು ಧರಿಸ್ಕೊಂಡು ಬರಬೇಕು ಎಂಬುದಾಗಿ. ಇದು ನಮ್ಮ ಎಲ್ಲ ಕಡೆ ಅಳವಡಿಸ್ಕೊಂಡಿರ್ತಕ್ಕಂಥದ್ದು. ಯಾಕಂದರೆ ಇದು ಬಹಳ ಪ್ರಾಮುಖ್ಯವಾದದ್ದು ಎಂಬುದನ್ನು ನಾವು ನೋಡ್ತೇವೆ. ಈಗ ಶುದ್ಧತೆ ಬಗ್ಗೆ ನೀವು ಮಾತಾಡಿದ್ರೆ, ಪರಿಶುದ್ಧತೆ ಬಗ್ಗೆ ಮಾತಾಡಿದ್ರೆ, ಬಿಳಿ ಬಣ್ಣ ಆ ಒಂದು ಪರಿಶುದ್ಧತೆಯನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಎಂಬತಕ್ಕಂಥ ವಿಷಯವನ್ನು ನಾವು ನೋಡ್ತೀವಿ. ನಾವು ಮಹಾರುದ್ರ ಬಗ್ಗೆ ಮಾತಾಡಿದ್ವಿ, ತಂದೆ ಬಗ್ಗೆ ಮಾತಾಡಿದ್ವಿ. ಅವರು ಬಣ್ಣವಾಗಿರ್ತಕ್ಕಂಥ ರೀತಿಯಲ್ಲಿ ವರ್ಣನೆಯನ್ನು ನೀಡ್ತಕ್ಕಂಥದ್ದನ್ನು ನೋಡಿದ್ವಿ. ಆದರೆ ದೇವದೂತರನ್ನು ತೆಗೆದುಕೊಂಡಾಗ ಅಥವಾ ಅವರು 24 ಹಿರಿಕರು ಹಾಕಿಕೊಂಡಿರ್ತಕ್ಕಂಥ ವಸ್ತ್ರಗಳನ್ನು ತೆಗೆದುಕೊಂಡಾಗ ಎಲ್ಲ ಒಂದು ಕಡೆ ವೈಟ್ಗೆ ಮಹತ್ವ ಕೊಟ್ಟಿದ್ದಾರೆ. ಏನಂತೀರ ಪ್ರಶ್ನೆ? ಬಿಳಿ ಬಣ್ಣ, ಶುಭ್ರ ವಸ್ತ್ರ ಏನು ಸೂಚಿಸ್ತದೆ ಅಂತ ಹೇಳಿದ್ರೆ ಪಾಪರಹಿತವಾದಂಥ ಜೀವಿತ. ಓಕೆ, ಅದು ಕ್ರಿಸ್ತನ ನೀತಿಯನ್ನು ಧರಿಸ್ಕೊಂಡಂಥ ಸಾಂಕೇತಿಕವಾದಂಥ ವಸ್ತ್ರ ಅಂತ ಹೇಳಿ, ಸ್ವಾಮಿ ನಾನು ನಿಮಗೆ ಶುಭ್ರ ವಸ್ತ್ರವನ್ನು ಕೊಡ್ತೇನೆ. ಯಾರಿಗೆ? ಯಾರ್ಯಾರು ಏಸು, ಅದು ಪ್ರಕಟಣೆ 22ನೇ ಅಧ್ಯಾಯ 14ನೇ ವಚನ ನೋಡಿ. ತಮ್ಮ ನಿಲುವಂಗಿಗಳನ್ನು ತೊಳಕೊಂಡವರು ಧನ್ಯರು, ಅವರಿಗೆ ಜೀವವೃಕ್ಷದ ಹಕ್ಕು ಇರುವುದು, ಅವರು ಬಾಗಿಲಿಂದ ಪಟ್ಟಣದೊಳಕ್ಕೆ ಸೇರು. ಈ ನೀತಿ ವಸ್ತ್ರ ಯಾರಂತ ಹೇಳಿದ್ರೆ ಏಸು ಕ್ರಿಸ್ತನ ರಕ್ತದಿಂದ ತಮ್ಮ ಪಾಪಗಳನ್ನು ತೊಳಿಸ್ಕೊಂಡಿರ್ತಾರಲ್ಲ, ಅವ್ರಿಗೆ ಈ ನೀತಿಯ ವಸ್ತ್ರ, ಶುಭ್ರ ವಸ್ತ್ರ. ಯೇಸು ಸ್ವಾಮಿನೇ ರಕ್ಷಕ ಎಂಬ ಅಂಗೀಕರಿಸ್ಕೊಂಡವರು ಅಲ್ಲಿ ಪರಲೋಕದಲ್ಲಿ ಇರ್ತಾರೆ. ಅವರು ಪಾಪರಹಿತರು. ಎಷ್ಟೇ ಪಾಪ ಮಾಡಿದ್ರು ಎಲ್ಲವನ್ನ ಸ್ವಾಮಿ ಹೇಳ್ತಾನೆ, ಕಿರುಮಂಜಿ ಬಣ್ಣವಾಗಿದ್ರು ಅದೇನು ಮಾಡ್ತಾನೆ, ಹಿಮದಂತೆ ಬಿಳುಪಾಗಿ ಮಾಡ್ತಾನೆ. ಇವರು ತೊಳೆಯಲ್ಪಟ್ಟವರು, ಶುದ್ಧೀಕರಿಸಲ್ಪಟ್ಟವರು, ಕ್ರಿಸ್ತನ ನೀತಿಯನ್ನು ಧರಿಸ್ಕೊಂಡವರು ಎಂಬುದಾಗಿ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇನ್ನೊಂದು ವಚನವನ್ನು ಓದೋಣ ದಯವಿಟ್ಟು. ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 2 ಮತ್ತು 3 ಓದಬೇಕು ಅಂತ ಕೇಳ್ಕೊಳ್ತೀನಿ. ಇಲ್ಲೂ ಕೂಡ ವಸ್ತ್ರದ ಒಂದು ವಿಷಯವನ್ನು ನಾವು ನೋಡ್ತೇವೆ. ದಯವಿಟ್ಟು ಇದನ್ನು ಓದಬೇಕು ಅಂತ ನಿಮ್ಮನ್ನು ಕೇಳ್ಕೊಳ್ತೀನಿ. ಆಗ ಮಹಾಭೂಕಂಪವಾಯಿತು. ಕರ್ತನ ದೂತನು ಆಕಾಶದಿಂದ ಹಿಡಿದು ಬಂದು ಆ ಕಲ್ಲನ್ನು ಬಾಗಿಲಿಂದ ಹುರುಳಿಸಿ ಅದರ ಮೇಲೆ ಕೂತ್ಕೊಂಡನು. ಅವನ ಮುಖಭಾವು ಮಿಂಚಿನಂತೆ ಇತ್ತು, ಅವನ ಉಡುಪು ಹಿಮದಂತೆ ಬೆಳಪಾಗಿತ್ತು. ಖಂಡಿತವಾಗ್ಲೂ ಶುಭ್ರ ವಸ್ತ್ರ ಅಂದರೆ ಇದೆ ಅಲ್ವೇ? ದೇವದೂತರನ್ನು ಶುಭ್ರ ವಸ್ತ್ರ ಧರಿಸ್ಕೊಂಡಿದ್ರು, ಹಿರಿಯರು ಶುಭ್ರ ವಸ್ತ್ರ ಧರಿಸ್ಕೊಂಡಿದ್ರು. ದೇವರ ಸನ್ನಿಧಾನದಲ್ಲಿರೋರೆಲ್ಲರೂ ಶುಭ್ರ ವಸ್ತ್ರಧಾರಿಗಳಾಗಿದ್ದಾರೆ, ಅಂದರೆ ಪಾಪರಹಿತರಾಗಿದ್ದಾರೆ ಎಂಬ ಸಾಂಕೇತಿಕ. ನೀತಿವಂತರು ಅಂತ ಹೇಳಿದ್ರೆ ಕರೆಕ್ಟ್ ಆಗಿ, ಖಂಡಿತವಾಗಿ. ಬಿಳಿಯ ವಸ್ತ್ರ ಎಂಬುದಾಗಿ ಹೇಳುವಾಗ ಈ ಬಿಳಿಯ ವಸ್ತ್ರಗಳನ್ನ ಸ್ವಾಭಾವಿಕವಾಗಿ ಯಾಜಕರು ಮಾತ್ರ ಹಾಕೊಳ್ತಾ ಇದ್ರು. ಯಾಕೆ ಹಾಕೊಳ್ತಾ ಇದ್ರು ಎಂಬುದಾಗಿ ಹೇಳುವಾಗ ಅದು ಒಂದು ಶುದ್ಧತೆ, ಪಾಪವಿಲ್ಲದೆ ಇರತಕ್ಕಂಥದ್ದ ಒಂದು ಸೂಚನೆ ಅದಾಗಿತ್ತು. ಈಗ ಪರಲೋಕದಲ್ಲಿ ನೋಡುವಾಗ ಆ ದೇವದೂತರುಗಳು ಪಾಪವನ್ನು ಮಾಡಿಲ್ಲ. ಒಂದು ವೇಳೆ ಪಾಪ ಮಾಡಿದರೆ ಸೈತಾನ್ ಜೊತೆಲಿ ಅವರು ಬೀಳಬೇಕಾಗಿತ್ತು. 24 ಹಿರಿಕರನ್ನು ನಾವು ಗುರುತಿಸುವಾಗ ವಿಶೇಷವಾದ ಆರಿಸಲ್ಪಟ್ಟಂಥ ಒಂದು ಗುಂಪು. ಆ ಗುಂಪಿನ ಜನರು ಸಹ
ಈ ಪಾಪ ಮಾಡಿದ ಜನರಕ್ಕೆ ಸೇರದೇ ಇರತಕ್ಕಂಥ ಜನ ಇರ್ಬೋದು. ಯಾಕೆಂದ್ರೆ ಅವರು ಶುದ್ಧವಾಗಿರಬೇಕು. ಅಂಥವರು ಆ ಸಿಂಹಾಸನದಲ್ಲಿ ಅವರು ಸೇವೆಯನ್ನು ಮಾಡಲಿಕ್ಕೆ ಅರ್ಹರಾಗಿದ್ರು ಎಂಬುದಾಗಿ. ಈಗ ಇಲ್ಲಿ ಒಂದೇ ಒಂದು ಪಾಯಿಂಟ್ ನನಗೆ ತುಂಬ ಇಷ್ಟವಾಯಿತು. ಪಾಸ್ಟರ್ ರಾಜದಾಸ್ ಅವರು ಹೇಳೋದು, ಈ ವಸ್ತ್ರದ ವಿಚಾರ ಈಗ ಎಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ ಅಂದರೆ, ನಾವು ಕೂಡ ಎಲ್ಲೋ ಒಂದು ಕಡೆ ಅನೀತಿವಂತಿಕೆಯನ್ನು ಇಷ್ಟಪಡ್ತೀವಿ ಅಂದರೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆ ಅನೀತಿವಂತಿಕೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ. ಆದರೆ ದೇವರು ಆಯ್ಕೆ ಮಾಡಿರ್ತಕ್ಕಂಥ 24 ಹಿರಿಕರು ನೀತಿವಂತರಲ್ಲಿ ಇರಬೇಕು. ಅದಕ್ಕೆ ತಾನೇ ಅವರನ್ನು ಕರೆದು ಪರಲೋಕಕ್ಕೆ ನೀತಿಯ ವಸ್ತ್ರವನ್ನು ಕೊಟ್ಟು ಅವರನ್ನು ಒಂದು ಉದಾಹರಣೆಯಾಗಿ ನಮಗೆ ಕೊಟ್ಟಿದ್ದಾರೆ. ಏನಂತೀರ? ಪ್ರಕಟಣೆ 4ನೇ ಅಧ್ಯಾಯ 4ನೇ ವಚನದ ಕೊನೆಯ ಭಾಗದಲ್ಲಿ ನಾವು ನೋಡುವಾಗ 24 ಹಿರಿಕರಿಗೆ ಅವರ ತಲೆಗಳ ಮೇಲೆ ಚಿನ್ನದ ಕಿರೀಟಗಳಿದ್ದವು ಎಂಬುದಾಗಿ ನಾವು ನೋಡ್ತೇವೆ. ಈ ಚಿನ್ನದ ಕಿರೀಟ ಅಥವಾ ಕಿರೀಟ ಅಂದರೆ ಒಂದು ಅಧಿಕಾರವನ್ನು ತೋರಿಸ್ತದೆ. ರಾಜನಿಗೆ ಮಾತ್ರ ಕಿರೀಟ ಇರ್ತದೆ, ಎಲ್ರಿಗೂ ಇರಲ್ಲ. ಸಾಧಾರಣವಾದಂಥ ಮಂತ್ರಿಗಳಿಗೂ ಸಹ ಕಿರೀಟ ಇರಲ್ಲ, ರಾಜನಿಗೆ ಮಾತ್ರ ಕಿರೀಟ ಇರ್ತದೆ. ಆದರೆ 24 ಹಿರಿಯರ ತಲೆ ಮೇಲೆ ಕಿರೀಟಗಳು ಯಾಕಿದ್ದವು ಎಂಬುದಾಗಿ ನೋಡುವಾಗ ಅವರು ಜಯಶಾಲಿಗಳಾದಂಥವರು, ಲೋಕವನ್ನು ಜಯಿಸಿದವರು. ಅವರು ಆ ಕಿರೀಟವನ್ನು ತೆಗೆದುಕೊಂಡು ಕಿರೀಟವನ್ನು ಕೊಟ್ಟಂಥ ದೇವರ ಪಾದದ ಬಳಿಯಲ್ಲಿ ಅದನ್ನು ಅರ್ಪಿಸ್ತಾ ಇದ್ದಾರೆ. ವಂಡರ್ಫುಲ್. ನಾವು ಇದರ ಬಗ್ಗೆ ನಾವು ಇನ್ನೂ ಮಾತಾಡೋಣ ಮುಂದಿನ ಕಾರ್ಯಕ್ರಮಗಳಲ್ಲಿ. 24 ಹಿರಿಕರು ಯಾರು, ಅವರ ಒಂದು ಪಾತ್ರವೇನು, ಪರಲೋಕದಲ್ಲಿ ಅವರು ಏನು ಮಾಡ್ತಾ ಇದ್ದಾರೆ, ಅವರ ವಸ್ತ್ರ ಯಾಕೆ ಬಿಳುಪಾಗಿದೆ ಮತ್ತು ಅವರ ತಲೆ ಮೇಲೆ ಯಾಕೆ ಕಿರೀಟ ಇದೆ ಎಂಬತಕ್ಕಂಥ ವಿಚಾರವನ್ನು ನಾವು ಈಗಾಗಲೇ ವಿಸ್ತಾರವಾಗಿ ಚರ್ಚೆ ಮಾಡಿದ್ದೇವೆ. ಖಂಡಿತವಾಗ್ಲೂ ಇದರ ಬಗ್ಗೆ ನಾವು ಇನ್ನೂ ಕಲಿಯೋಣ. ಈಗ ಸದ್ಯಕ್ಕೆ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂಥ ಸಮಯ ಬಂದಿದೆ. ದೇವರು ನಿಮ್ಮಿಬ್ಬರನ್ನು ಆಶೀರ್ವದಿಸಲಿ. ನಮಸ್ಕಾರ.